ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ, ನಾನು ಸುಮಾರು ಗಿಡಗಳು ಮಲ್ಟಿಪ್ಲೈ ಮಾಡ್ತೀನಿ, ಸುಮಾರು ಕಟ್ಟಿಂಗ್ಸ್ ನೆಟ್ಟಿರ್ತೀನಿ. ಯಾವುದೇ ಪಾಟ್ ನೋಡಿ ಸೈಡಲ್ಲಿ ಸುಮಾರು ಗಿಡ ಬೆಳೆದಿರುತ್ತೆ. ಅದನ್ನು ಸಮಯ ಸಿಕ್ಕಿದಾಗ ವೇಸ್ಟ್ ಕಂಟೈನರ್ಸ್ನ ನೆಟ್ಟಿರ್ತೀನಿ. ಇವತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನನ್ನ ಸ್ನೇಹಿತೆ ಮನೆಗೆ ಹೋಗ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ನರ್ಸರಿಯಿಂದ ಸುಮಾರು ಗಿಡಗಳು ಪರ್ಚೇಸ್ ಮಾಡಿದರು. ಅದನ್ನೆಲ್ಲ ನೆಟ್ಟಬೇಕು. ಜೊತೆಗೆ ನಮ್ಮ ಹತ್ರ ಸುಮಾರು ಗಿಡ ಎಕ್ಸ್ಟ್ರಾ ಇದ್ವಲ್ಲ, ಅದನ್ನೆಲ್ಲ ಕೊಡೋಣ ಅಂತ ಸುಮಾರು ಗಿಡಗಳು ತೊಗೊಂಡಿದ್ದೀನಿ. ಕೆಲವೊಂದಂತೂ ಬೆಳೆಸೋದು ತುಂಬಾ ಸುಲಭ. ಲೆಮನ್ ಗ್ರಾಸ್ ಇದೆ, ಇದ್ರ ಬಲ್ಬ್ ನೆಟ್ಟಿದ್ರೆ ಸಾಕು. ಇದು ಕ್ಯಾಲೆಡಿಯಂ ಗಿಡ, ಇದ್ರ ರೈಸಮ್ಸ್ ನೆಟ್ಟಿದ್ರೆ ಸಾಕು. ಸೀಸನ್ ಇದ್ದಾಗ ತಾನೇ ಸ್ಪ್ರೌಟ್ ಆಗುತ್ತೆ. ಇದ್ರ ಎಲೆ ತುಂಬ ಕಲರ್ಫುಲ್ ಆಗಿರುತ್ತೆ, ಜಾಸ್ತಿ ಬಿಸಿಲು ಬೇಕಿರಲ್ಲ. ಇದು ನೋಡಿ ಫಿಲೋಡೆಂಡ್ರಾನ್, ಇದ್ರ ಕಟ್ಟಿಂಗ್ನ ನೀರಲ್ಲಿ ಇಟ್ಟಿದ್ರೆ ಸಾಕು. ರೂಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ವರ್ಷಾನುಗಟ್ಲೆ ನೀರಲ್ಲಿ ಬೆಳೆಸ್ಬೋದು. 10-15 ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡಿದರೆ ಸಾಕು. ಇದು ನೋಡಿ ಸಿಂಗೋನಿಯಂ, ಇದು ಅಷ್ಟೇ ಬಿಸಿಲಲ್ಲಿಡೋ ಅಂಥ ಅವಶ್ಯಕತೆನೇ ಇಲ್ಲ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಕಲೆಂಚ ಟೈಪ್ ಗಿಡ, ಆದರೆ ಇದ್ರೊಳಗೆ ಹೂ ಬಿಡಲ್ಲ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಮ್ಮನೆ ಅಂತೂ ರಾಶಿ ರಾಶಿ ಬೆಳೆದು ಬಿಟ್ಟಿದೆ. ಸ್ನೇಕ್ ಪ್ಲಾಂಟ್ ಅಂತೂ ತುಂಬ ಎಕ್ಸ್ಟ್ರಾ ಇದ್ದು. ಮರುಗ ಗಿಡ, ಇದಕ್ಕೆ ನೀರು ಹಾಕಬೇಕು. ಇದ್ರ ಸಣ್ಣ ಸಣ್ಣ ಎಲೆಗಳ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ಹುಡುಕಿ ಗಿಡಗಳನ್ನೆಲ್ಲ ಒಂದು ಕಡೆ ಸೇರಿಸಿದ್ದೀನಿ. ಆದರೂ ಇನ್ನೂ ನೆನಪಿಸ್ಕೊಳ್ತಾ ಇದ್ದೀನಿ, ಇನ್ನೆಲ್ಲಾದರೂ ಉಳಿದಿದೆಯಾ ಅಂತ. ಡೆಫಿನ್ ಬೇಕ್ಯಾ ನೋಡಿ ಎಷ್ಟು ಹೆಲ್ದಿಯಾಗಿದೆ. ಇದನ್ನು ವೇಸ್ಟ್ ಕಂಟೈನರ್ ಬೆಳೆಸಿರೋದು. ಒಂದೊಂದ್ಸಲ ಪಾಟ್ ಮಧ್ಯ ಸಂದಿಲೆಲ್ಲ ಸೇರಿಸಿಟ್ಬಿಟ್ಟಿರ್ತೀನಿ. ಫೈಕಸ್ ಗಿಡ ಇದೆ ನೋಡಿ, ತಗೊಂಡಲ್ಲ ಇಲ್ಲಿ. ಇದನ್ನೆಲ್ಲ ಇಟ್ಟಿರ್ತೀನಿ. ಇವ್ರು ತೊಗೊಂಡಿದ್ದಾರಂತೆ. ನಾನಿಷ್ಟೆಲ್ಲ ಗಿಡ ತೊಗೊಂಡಲ್ಲ, ಇವರು ಅಷ್ಟೇ ಮೇಲ್ಗಡೆ ತಾರಸಿ ತೋಟದಲ್ಲಿ ಒಂದು ಬ್ಯಾಗ್ ಫುಲ್ ಗಿಡಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಟ್ರೈನ್ಲಿದ್ದು ಒಂದಷ್ಟು ಬಲ್ಬ್ ಕಾಣಿಸ್ಕೊಂಡು ಅವ್ರಿಗೆ ತುಂಬ ಇಷ್ಟ. ಇದನ್ನು ತೊಗೊಂಡಿದ್ದೀನಿ. ಮನೆ ಹೊರಗಡೆ ಒಂದಷ್ಟು ಗಿಡ ಬೆಳೆಸ್ಬೇಕಂತ ಹೇಳಿದರು, ಹಸು ತಿಂದೇ ಇರೋ ಅಂಥದ್ದು. ಸೊ ವಿಂಕಾ ಪ್ಲಾಂಟ್ ತೊಗೊಂಡಿದ್ದೀನಿ. ಇದಂತೂ ಬೀಜ ಉದ್ರಿ ಸುಮಾರು ಗಿಡಗಳು ಬೆಳ್ಕೊಂಡಿದ್ದಾವೆ. ಇದು ಬ್ಯಾಸ್ಕೆಟ್ ಪ್ಲಾಂಟ್, ಇದ್ರ ಕಟಿಂಗ್ನ ನೀರಿನಲ್ಲಿ ಇಟ್ಟಿದೆ, ಬೇರೆ ಬಿಟ್ಕೊಂಡಿದ್ದೆ ನೋಡಿ. ಇದು 1ರಿಂದ ಎಷ್ಟು ಗಿಡ ರೆಡಿ ಮಾಡ್ಬೋದು ಗೊತ್ತಾ? ಇದ್ರ ಪ್ಲಾಂಟ್ ತೋರಿಸ್ತೀನಿ ನೋಡಿ. ಇದು ಮರಿಗಳನ್ನ ಹಾಕ್ತಾ ಹೋಗುತ್ತೆ. ಡಿಫ್ರೆಂಟ್ ಆಗಿದೆ ನೋಡಿ, ಸೈಡಿಂದ ಬಂದಿರುತ್ತೆ. ಒಂದು ಗಿಡದಿಂದ ಈ ಥರ ಸುಮಾರು ಬೆಳ್ಕೊಳ್ಳುತ್ತೆ. ಇನ್ನೊಂದಷ್ಟು ರೇನಲ್ಲಿ ಬಲ್ಬೆಲ್ಲ ಸಿಕ್ತು, ಇದನ್ನು ಇಟ್ಕೊಳ್ತೀನಿ. ಪೀಸ್ ಲಿಲ್ಲಿ ಇದೆ ನೋಡಿ, ಇದಂತೂ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇನ್ಸುಲಿನ್ ಗಿಡ ಇದೆ ನೋಡಿ, ಇದ್ರದ್ದು ಅಷ್ಟೇ ರೈಸಮ್ಸಿಂದ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇದು ಪೆನ್ಸಿಲ್ ಕ್ಯಾಕ್ಟಸ್. ಇವರು ದೊಡ್ಡ ಬ್ಯಾಗೆ ತುಂಬಿಸ್ಕೊಂಡು ಬಂದಿದ್ದಾರೆ ನೋಡಿ. ಇದ್ರೊಳಗೆ ತುಳಸಿ ಇದೆ, ಶ್ಯಾಮ ತುಳಸಿ. ಕೋಲಿಯಸ್ತು ಅಷ್ಟೇ ಸುಮಾರು ಗಿಡಗಳು ಇಟ್ಕೊಂಡಿದ್ದಾರೆ. ಉದ್ದ ಬ್ಯಾಲಿ ತಾನೋಡ್ಕೆ ತಾನೇ ಬೆಳ್ಕೊಂಬಂದಿರೋದು. ಕೈಗೆ ಸಿಕ್ಕಿದ್ದು ಎಲ್ಲ ಗಿಡಗಳು ತೊಗೊಂಡಿದ್ದೀವಿ. ಎಲ್ಲ ಎಕ್ಸ್ಟ್ರಾನೇ ಇದ್ದಿದ್ದು. ಗಿಡನೆಲ್ಲ ನೆಟ್ಟಕ್ಕೆ ಪಾಟ್ಗಳು, ಮಣ್ಣು, ಗೊಬ್ಬರ, ಕೋಕೋಪೀಟ್ ಇದೆಲ್ಲ ಬೇಕು. ಅದನ್ನೆಲ್ಲ ಮುಂಚೆನೇ ಪರ್ಚೇಸ್ ಮಾಡಿದ್ವಿ. ಇದೆಲ್ಲ ಸೈಡಲ್ಲಿ ಮಿಕ್ಸ್ ಮಾಡೋಕೆ ಇಟ್ಟಿದ್ದಾರೆ ನೋಡಿ. ನಾನು ಸುಮ್ಮನೆ ಸ್ವಲ್ಪನೇ ವೀಡಿಯೋ ತೊಗೊಂಡೆ. ದೊಡ್ಡ ಪಾಟ್ ತುಂಬಿಸಿದ್ರೆ ಇದೆಲ್ಲ ಶಾರ್ಟೇಜ್ ಆಗುತ್ತೆ ಅಂತ ಅವ್ರ ಮನೆ ಹತ್ತಿರದಲ್ಲೇ ಒಣಗಿರೋ ಎಲೆ ಎಲ್ಲ ಉದ್ರಿತ್ತು. ಅವ್ರ ಮನೆ ಹೌಸ್ ಹೆಲ್ಪರ್ ಇದ್ದಾರಲ್ಲ, ಅವ್ರಿಗೆ ಹೇಳಿ ಎಲ್ಲ ಕಲೆಕ್ಟ್ ಮಾಡಿಸಿದೆ. ಪಾಟ್ನಲ್ಲಿ ಇದನ್ನ 1/4 ಭಾಗ ತುಂಬಿಸಿದ್ರೆ ಸಾಕು. ಪಾಟ್ನಲ್ಲಿ ಕೆಳಗಡೆ ತುಂಬಿಸಿದ್ರೆ ತುಂಬ ಬೇಗ 2-3 ತಿಂಗಳಲ್ಲಿ ಗೊಬ್ಬರ ಆಗೋಗುತ್ತೆ. ನಾರ್ಮಲಾಗಿ ಜನಗಳಿಗೆ ಇದು ವೇಸ್ಟ್ ಅನಿಸುತ್ತೆ, ಆದರೆ ನಮಗೆ ಖಜಾನ ಅನಿಸುತ್ತೆ. ಕೋಕೋಪೀಟ್ 5 kg ಇದು ನೋಡಿ. ಇದನ್ನು ಮತ್ತೆ ನೀರಿನಲ್ಲಿ ಹಾಕಿ ಎಲ್ಲ ತೆಗಿಬೇಕು. ಪ್ರೋಸೆಸ್ ನಡೀತಾ ಇದೆ. ಕರೆಕ್ಟಾಗಿ ಗೈಡ್ ಮಾಡೋರಿದ್ದರೆ ಕೆಲಸ ಎಷ್ಟು ಬೇಗ ಆಗುತ್ತೆ ಗೊತ್ತಾ? ಒಬ್ಬರ ಕೈಯಲ್ಲಿ ಈ ಥರ ಕೆಲಸ ಮಾಡೋಂಗಿದ್ರೆ ಕಷ್ಟ ಆಗ್ತಿತ್ತು. ಹೊಸ ಗಿಡಗಳಂತೂ ಕವರಲ್ಲಿ ಹೇಗಿದ್ದು ಹಾಗೆ ನೆಟ್ಟಿದ್ರು. ಅದರೊಳಗೆ ಯಾವುದೇ ಥರ ಮಣ್ಣೆಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ. ಗಿಡಗಳನ್ನೆಲ್ಲ ನೆಟ್ಟಾದಮೇಲೆ ಅದಕ್ಕೆ ನೀರು ಹಾಕೋದು ಕೆಲಸ. ಗಿಡಗಳು ಎಷ್ಟು ಖುಷಿಯಾಗಿದ್ದೋ ಗೊತ್ತಾ? ಅದಂತೂ ನೋಡಿದ್ರೇ ಗೊತ್ತಾಗುತ್ತೆ. ಹೊಸ ಗಿಡಗಳು, ನಮ್ಮ ತೋಟದ ಗಿಡಗಳು ಎಲ್ಲ ಹಾಕಿದ ಮೇಲೆ ಎಷ್ಟು ಕ್ವಾಂಟಿಟಿ ಗೊತ್ತಾ? ನೋಡೋಕ್ಕೆ ಖುಷಿ ಆಗ್ತಾಯಿತ್ತು.
ಮನೆ ಹೊರಗಡೆ ಮಣ್ಣಲ್ಲಿ ಒಂದಷ್ಟು ಗಿಡಗಳು ನೆಟ್ಟಿದ್ರು. ಇಷ್ಟೆಲ್ಲ ಕೆಲಸ ಮುಗಿದ್ಮೇಲೆ ನಮ್ಮವರೇ ಹಲಸಿನೆಲ್ಲ ಕಟ್ ಮಾಡಿಕೊಟ್ರು. ಸ್ನೇಹಿತೆ ಹಸ್ಬೆಂಡ್ ಮತ್ತೆ ನಮ್ಮವರು ಇಬ್ರು ಕ್ಲೋಸ್ ಫ್ರೆಂಡ್ಸ್. ತಿಂಡಿ ತಿನ್ಸ್ಕೊಂಡೆಲ್ಲ ತಿನ್ಕೊಂಡು ನಮ್ಮ ಮನೆಗೆ ಹೊಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.